ದರ್ಶನ್ ಅವರು ಆಚೆ ಬಂದ ತಕ್ಷಣ ಈಗ ಸಿ.ಎಂ ಆದ್ರು ಅಂತ ಅನ್ಕೊಳ್ಳಿ. ಯಾವ್ದಾದ್ರು ಒಂದು ವಿಷಯ ಚೇಂಜ್ ಮಾಡಬೇಕು ಅಂತ ಅಂದ್ರೆ ಯಾವುದು ಮಾಡಬಹುದು ಅಥವಾ ಮಾಡಬೇಕು? ಫಸ್ಟ್ ಹಾಸ್ಪಿಟಲ್ ಮಾಡ್ತಾರೆ ಮೇಡಮ್. ಹ್ಮ್. ಖಂಡಿತ ದರ್ಶನ್ ಸರ್ ಅಲ್ಲಿ ರೈತರಿಗೆ ಏನ್ ಸಹಾಯ ಆಗುತ್ತೆ? ರೈತರು ಮಾಡ್ತಾರೆ. ಫಸ್ಟ್ ಹಾಸ್ಪಿಟಲ್ ಮಾಡ್ತಾರೆ. ನನಗೆ ಗೊತ್ತಿರೋಂಗೆ ರೈತರಿಗೆ ಮಾಡ್ತಾರೆ. ಹ್ಮ್. ರೈತರಿಗೆ ಏನೇನ್ ಬೇಕೋ ಅವ್ರಿಗೆ ಏನೇನ್ ವ್ಯವಸ್ಥೆ ಬೇಕೋ ಅದನ್ನ ಮಾಡ್ತಾರೆ. ಹ್ಮ್. ಎಲ್ಲದಕ್ಕಿಂತ ಸ್ಕೂಲದ್ ಮಾಡ್ತಾರೆ. ಹ್ಮ್, ಹ್ಮ್, ಮೂರ್ ಅವ್ರ ನನಗೆ ಗೊತ್ತಿರೋ ಹಾಗೆ ಮೇಡಮ್. ಹ್ಮ್, ಹ್ಮ್, ಸ್ಕೂಲು, ರೈತರು, ಹ್ಮ್, ಹಾಸ್ಪಿಟಲ್, ಹ್ಮ್, ಹ್ಮ್, ಈ ಮೂರಕ್ಕೆ ಫಸ್ಟ್ ನಿಲ್ತಾರೆ ಮೇಡಮ್. ಹ್ಮ್. ಆಮೇಲೆ ಇಂಡಸ್ಟ್ರಿಗೆ ಬರ್ಬೋದು. ಹ್ಮ್, 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 ಸತ್ಯ ಇದು. ಹ್ಮ್. ಈ ಮೂರ್ ಬಿಟ್ಟು ಆಮೇಲೆ ಏನ್ ಬೇಕಾದ್ರೂ ಮಾಡ್ತಾರೆ. ಅಂದ್ರೆ ಜನರಿಗೋಸ್ಕರ ಅಂತಾನೆ ದೇವ್ರು ಸೃಷ್ಟಿ ಮಾಡಿರೋದವ್ರನ್ನ ಅಂತ ನೀವು ಅಂತಿದ್ದೀರಾ? ನಾನ್ ಖಂಡಿತ ಹೇಳ್ತೀನಿ ಹ್ಮ್, ಮೇಡಮ್. ಹ್ಮ್, ಹ್ಮ್, ಯಾರೇನಿಲ್ಲಿ ಮೇಡಮ್, ಖುಷಿನೇ ನನಗೆ. ಹ್ಮ್, ಯಾವ್ದೇ ಕಲಾವಿದ್ರು ನಿಂತರು ನನಗ್ ಹ್ಮ್. ತುಂಬಾ ಖುಷಿನೇ. ಯಾಕಂದ್ರೆ ನನ್ ಮನೆ ಅದು, ನನ್ ಕುಟುಂಬ. ಹ್ಮ್, ಬಟ್ ಈಗಿರೋ ಪರಿಸ್ಥಿತಿಯಲ್ಲಿ ದರ್ಶನ್ ಸರ್ ಬಂದೇ ಬರ್ತಾರೆ. ಹ್ಮ್. ಈಗ ಬಂದ್ರೆ ನಿಲ್ಲಕ್ಕಾಗಲ್ಲ. ನೆಕ್ಸ್ಟ್ ಇಯರೇ ಬರ್ತಾರೆ, ಹ್ಮ್. ನೆಕ್ಸ್ಟ್ ಇಯರೇ ನಿಲ್ತಾರೆ. ಹ್ಮ್, ಹ್ಮ್, ಹ್ಮ್. ಸಿನಿಮಾ ಮಾಡಲ್ಲ. ಮಾಡ್ತಾರೋ ಮಾಡಲ್ಲ ಅಂತ ನನ್ನ ಅನ್ಸಿಕೆ ಮೇಡಮ್. ಬೇಕು ಅನ್ನೋದು ಇರುತ್ತೆ ಅವರು ಅಭಿಮಾನಿಗಳಿಗೆ. ನನಗ್ ಬಳಗ ಬೇಕಾಗ ಜಾಸ್ತಿ ಇದೆ ಅವ್ರಿಗೆ. ಬೇಕು ಅಂತ ಎಲ್ರು ಅಭಿಮಾನಿ. ಅದಕ್ಕಿಂತ ಹೆಚ್ಚಾಗಿ ಜನರಿಗೆ ಸೇವೆಗೆ ಬೇಕು ಮೇಡಮ್. ಇನ್ನ ಅಭಿಮಾನಿಗಳು ಜಾಸ್ತಿ ಆಗ್ತಾರೆ ಅವ್ರು ಸಿ.ಎಂ ಏನಾದ್ರು ಆದ್ರೆ. ಕಡಿಮೆ ಅಂತೂ ಇಲ್ಲ. ನೀವ್ ಯಾವ್ದೇ ಮೂಲೆಗೆ ಹೋಗ್ಲಿ ಹ್ಮ್. ಹೈಯೆಸ್ಟ್ ಅಭಿಮಾನಿ ಅವ್ರಿಗೆ. ದರ್ಶನ್ ಅವ್ರಿಗೆ ಇರೋದು. ಎಲ್ರಿಗೂ ಇದೆ. ಹ್ಮ್. ನಾನು ಎಲ್ಲಾರ ಜೊತೆ ಕೆಲಸ ಮಾಡಿದೀನಿ, ಭೇದ ಭಾವ ಇಲ್ಲ ಇಲ್ಲಿ. ಬಟ್ ಅವ್ರಿಗೆ ಆ ಏನಂದ್ರೆ ಇವಾಗ ನೋಡಿ ಮೇಡಮ್, ಅವ್ರು ಎಲ್ಲದಕ್ಕೂ ಸರಿ. ಹ್ಮ್. ಯಾಕೆ ಅವರು ಸಿ.ಎಂ ಆಗ್ಬೇಕು ಅಂತಂದ್ರೆ ಹ್ಮ್. ಅದಕ್ಕೆ ಕಾರಣಗಳಿದೆ. ಯಾಕೆ? ಲೋಕಲ್ ಇಂದ ಬಂದಿರೋರು, ಹೌದು, ಕಷ್ಟನೆಲ್ಲ ನೋಡ್ ಬಂದಿರೋರು. ಕಷ್ಟ ನೋಡಿ ಬಂದಿರೋದು.